ಹಲೋ ಸ್ನೇಹಿತರೆ, ಶುಭೋದಯ. ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಹೆಂಗದ್ರಿ ಎಲ್ಲರೂ? ನಾವೆಲ್ಲರೂ ಆರಾಮದೇವ್ರಿ. ನನಗೂ ಕೂಡ ಬೆಟ್ರ್ ಅಂತ ಹೇಳ್ಬೋದು. ಸೊ ನೀವೆಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೇನೆ ನೋಡ್ರಿ ಸ್ನೇಹಿತರೆ. ಮತ್ತು ಬ್ಲಾಗ್ ಬೆಳಗ್ಗೆನ ಅಂದರೆ ಇವತ್ತು ಎದ್ದ ತಕ್ಷಣ ನನ್ನ ಬ್ಲಾಗ್ ಸ್ಟಾರ್ಟ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೆ. ಬಟ್ ಸ್ವಲ್ಪ ಗಡಿಬಿಡಿನ ಆಗ್ಬಿಡ್ತು. ಯಾಕಂದ್ರೆ ಮತ್ತು ಇವತ್ತಿಂದ ಕಾವೇರಿ ಕೆಲಸಕ್ಕೆ ಜಾಯ್ನ್ ಆದಳು. ಬೇರೆ ಕಡೆ ಕೆಲಸ ಆಕೆಗೆ ಸಿಕ್ಕಿತ್ತು. ಹೀಗಾಗಿ ಬೆಳಗ್ಗೆಯಿಂದನೇ ಇವತ್ತು ಆಕೆಗೆ ಟಿಫನಿಂಗ್ ಮಾಡೋದು, ಬಾಕ್ಸಿಂಗ್ ಮಾಡೋದು, ಹೀಗಾಗಿ ಸ್ವಲ್ಪ ಬ್ಯುಸಿನೇ ಇದ್ದೆ. ಅದಾದ ನಂತರ ಸ್ಟಾರ್ಟ್ ಮಾಡ್ಕೋಬೇಕನ್ನೋರಾಗ ಅಂದ್ರೆ ರೇಷನ್ ಅಂಗಡಿಗೆ ಅವ್ವ ಬೆಳಗ್ಗೆನ ಹೋಗಿ ಕ್ಯೂ ಅಲ್ಲೇ ನಿಂತಿದ್ಲು. ಯಾಕಪ್ಪ ಅಂದರೆ ಈಗ ರೇಷನ್ ಕಾರ್ಡಿಂದು ಎಲ್ಲರದು ಹೆಬ್ಬಟ್ಟು ಮುಖಾಂತರ KYC ನಡೆಸ್ಯಾರ. ನಿಮ್ಗೆಲ್ಲರಿಗೂ ಗೊತ್ತಿರ್ಬೋದು. ರೇಷನ್ ನಾವೆಲ್ಲ ಏನು ರೇಷನ್ ತೊಗೊಳ್ತೀವಿ ಆ ಅಂಗಡಿಯಲ್ಲೇ. ಅದಕ್ಕೋಸ್ಕರ ಬೆಳಗ್ಗೆ ನಾವು 6 ಗಂಟೆಗೆ ಹೋಗಿ ಕ್ಯೂ ಹಚ್ಚಿದ್ಲಂತ. ಮತ್ತು ಇಲ್ಲ ನಮ್ದು ಬಂದೈತಿ, ಈಗ ಬಂದುಬಿಡು ಅಂತಂದರು. ಮತ್ತು ಫಟಾಫಟ್ ಅಂತ ಹೇಳಿ ಫ್ರೆಶಪ್ ಆಗಿ ರೆಡಿಯಾಗಿ ರೇಷನ್ ಅಂಗಡಿಗೂ ಹೋಗೋರಾಗ ನಮ್ದು ಪಾಳೆ ಬಂದಿತ್ತು. ಕೊಟ್ಟು ಅದೆಲ್ಲ OTP ಎಲ್ಲ ಸ್ವಲ್ಪ ಲೇಟ್ ಆಗ್ತೈತೆ ರೀ. ಎಲ್ಲ ಈಗ ಏನಂದ್ರೆ ನೆಟ್ ಮುಖಾಂತರ ಅಲ್ಲ, ಆನ್ಲೈನ್ ಅಲ್ಲ, ಹೀಗಾಗಿ ನೆಟ್ವರ್ಕ್ ಒಮ್ಮೆ ಬರಲ್ಲ, ಹೆಚ್ಚು ಕಡಿಮೆ ಆಗ್ತಿರ್ತೈತಿ. ಸೊ ಅದನ್ನೆಲ್ಲ ಮುಗಿಸ್ಕೊಂಡ್ವಿ. ಇಷ್ಟರೂ ಕೂಡ ಹೋಗಿದ್ವಿ. ಯಾಕಂದ್ರೆ ಸಂತಮ್ಮನೂ ಬಂದಿದ್ನಲ್ಲ, ಅದು ಒಂದು ಚಲೋನ ಆಯಿತು. ಅದಕ್ಕೋಸ್ಕರ ಇಷ್ಟರು ಹೋಗಿ ಅದೊಂದು ಮುಗಿಸ್ಕೊಂಡ್ಬಂದ್ವಿ. ನಿನ್ನೆ ದಿವಸ ತಂಗಿಯವ್ರು ಹೋಗಿದ್ರಂತ. ಅವ್ರದ್ದು ಪಾಪ 12:30 ಮೇಲೆ ಬಂದಿತ್ತು. ಸ್ವಲ್ಪ ಲೇಟಾಗಿ ಹೋಗಿ ಕ್ಯೂ ಹಚ್ಚಿದ್ರು ಅನ್ಸುತ್ತೆ. ಬಟ್ ನಮ್ಮಮ್ಮಿ ಏನಾರು ಇದ್ರೆ ಬೆಳತನ ನಿದ್ದಿನ ಮಾಡಂಗಿಲ್ಲ ರೀ ಹಿಂಗಾಗಿ ಬೆಳಗ್ಗೆ ಒಂದು 6 ಗಂಟೆ, ಇನ್ನೂ 6ಕ್ಕಿಂತ ಒಂದು 5-10 ನಿಮಿಷದಾಗ ಹೋಗಿ ಕ್ಯೂ ಹಚ್ಚಿದ್ಲಂತ. ಮತ್ತು ಅದೊಂದು ಮುಗಿಸ್ಕೊಂಡು ಬಂದು ಡ್ರೆಸ್ ಚೇಂಜ್ ಮಾಡಿದೆ. ಅಯ್ಯೋ ಬ್ಲಾಗ್ ಸ್ಟಾರ್ಟ್ ಮಾಡ್ಕೋಬೇಕಂದಿದ್ದೆ, ಮಾಡೇ ಇಲ್ಲಲ್ಲ ಅಂಥೇಳಿ ನೆನಪಾಯಿತು. ಅದಕ್ಕೆ ಮತ್ತು ಬ್ಲಾಗ್ನ ಸ್ಟಾರ್ಟ್ ಮಾಡಿಕೊಂಡೆ ನೋಡಿರಿ. ಬರ್ರಿ, ಹಾಗಿದ್ರೆ ಬೆಳಗ್ಗೆಯಿಂದ ಏನೆಲ್ಲ ಆಗೈತಿ ಅದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಮತ್ತು ಇವತ್ತು ಇಡೀ ದಿವಸ ಏನಾಗ್ತೈತಿ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಇವತ್ತು ಒಂದು 2 ತಿಂಗಳ ನಂತರ ಅನ್ಬೋದು ಹೆಚ್ಚು ಕಡಿಮೆ ಫಸ್ಟ್ ಆರ್ಡ್ರ್ ಕೆಲಸ ಮಾಡ್ಬೇಕು ಅಂದ್ಕೊಂಡೇನಿ. ಬಟ್ ನಾ ಎಷ್ಟಂದರೆ 100 ಒಳಗೆ 95 ಓಕೆ ಇದೇನಿ. ಇನ್ನೂ ಒಂದು 5% ಪೇನ್ ಬರ್ತೈತಿ. ಹೀಗಾಗಿ ಅದಕ್ಕೋಸ್ಕರ ಗಿಂಡಿದೇನು ಆರ್ಡ್ರ್ ತೊಗೊಂಡಿದ್ದಿಲ್ಲ ನಾನು. ಒಂದು ಇಲ್ಲೇ ನಮ್ಮ ಲೋಕಲ್ ಅವ್ರದ್ದನ್ನ, ಅವರು ರೆಗ್ಯುಲರ್ ನನ್ನ ಸಬ್ಸ್ಕ್ರೈಬರು ಹೌದು, ಕಸ್ಟಮರು ಹೌದು ಅನ್ಬೋದು. ಅವರು ನನಗೆ ಬಾದಾಮ್ ಪುರಿ ಆರ್ಡ್ರ್ ಕೊಟ್ಟಿದ್ರು. ಸೊ ಸ್ವಲ್ಪ ಈಸಿ ಅನ್ಬೋದು. ಚಕ್ಲಿ ಮತ್ತು ಉಂಡೆ ಮಾಡೋದು ಕಂಪೇರ್ ಮಾಡಿದ್ರೆ ಬಾದಾಮ್ ಪುರಿ ಸ್ವಲ್ಪ ಈಸಿ ಅನ್ನಿಸ್ತು. ಹೀಗಾಗಿ ಆರ್ಡ್ರ್ ತೊಗೊಂಡೆ. 1 kg ಬಾದಾಮ್ ಪುರಿ ಐತೆ ಅವ್ರದ್ದು, ಅದನ್ನು ಮಾಡ್ಬೇಕು ನಾನು. ಆನಂತರ 1/2 kg ರವೆ ಉಂಡೆ ನಿಮ್ಗೆ ಸಾಧ್ಯ ಆದ್ರೆ ಮಾಡಿಕೊಡ್ರಿ ಅಂದರು. ನಾ ಏನು ಅಂದ್ಕೊಂಡೇನಿ, ಸ್ವಲ್ಪ ಟ್ರೈ ಮಾಡೋಣ ಅಂಥೇಳಿ. ನನಗೇನು ಪೇನ್ ಬರಲಿಲ್ಲ ಮತ್ತು ಆರ್ಡ್ರ್ ತೊಗೋಕೆ ಅನುಕೂಲ ಆಗ್ತೈತಿ, ಸ್ವಲ್ಪ ಮಾಡೋಣ ಅಂಥೇಳಿ 1/2 kg ರವೆ ಉಂಡೆನೂ ಮಾಡ್ಬೇಕು ಅಂದ್ಕೊಂಡೇನಿ. ನೋಡೋಣ ಏನೆಲ್ಲ ಆಗ್ತೈತಿ, ಎಲ್ಲನೂ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತೀನಿ. ಸೊ ಸ್ಕಿಪ್ ಮಾಡ್ದಂಗೆ ವಿಡಿಯೋನ ಎಂಡ್ವರೆಗೆ ನೋಡಿರಿ. ನೀವು ಕೂಡ ಎಂಜಾಯ್ ಮಾಡಿರಿ, ನನಗೆ ಕೂಡ ಸಪೋರ್ಟ್ ಮಾಡಿರಿ. ಇಷ್ಟ ಆದರೆ ಲೈಕ್ ಕೂಡ ಮಾಡಿರಿ, ಎಲ್ಲರೊಂದಿಗೆ ಶೇರ್ ಮಾಡಿರಿ. ಹಾಗೆ ಯಾರೆಲ್ಲ ಇನ್ನೂ ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಬಾಜುರಂಥ ಬೆಲ್ಲೈಕನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇಟ್ಕೊಂಬಿಡ್ರಿ. ಅಂದರೆ ನಾ ಹಾಕುವಂಥ ಪ್ರತಿಯೊಂದು ವೀಡಿಯೋಗಳ ನೋಟಿಫಿಕೇಷನ್ ನಿಮಗೂ ಫಸ್ಟ್ ಬಂದು ತಲುಪ್ತಾವೆ. ಎಲ್ಲರಿಗಿಂತ ಮುಂಚೆ ನೀವು ನೋಡ್ಬೋದು ಅಂತ ಹೇಳಿ, ಮತ್ತು ನನಗೆ ಸಪೋರ್ಟ್ ಮಾಡ್ಬೋದು ಅಂತ. ಮತ್ತು ಯಾರಿಗೆಲ್ಲ ಏನು ಆರ್ಡ್ರ್ ಕೊಡ್ದೈತಿ ತಕ್ಷಣ ಆರ್ಡ್ರ್ ಕೊಡ್ರಿ. ನಾನು ನಿಮ್ಗೆ ಕ್ವಿಕ್ಕಾಗಿ ಫ್ರೆಶ್ ಆಗಿ ಮಾಡಿ ಕಳಿಸ್ಕೊಡ್ತೀನಿ ಸ್ನೇಹಿತರೆ. ಬರ್ರಿ, ಹಾಗಿದ್ರೆ ನೋಡೋಣ ಬೆಳಗ್ಗೆಯಿಂದ ಏನೆಲ್ಲ ಆಗೈತಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಇದು ಬಂದುಬಿಟ್ಟು ಅಮಾವಾಸ್ಯೆ ಬೆಳಗ್ಗೆ ರೀ. ಸೊ ಬೆಳಗ್ಗೆ ಅಂತೂ ಮತ್ತು ಅಮಾವಾಸ್ಯೆ ಅಂದಮೇಲೆ ಅದ್ರಾಗ ಶ್ರಾವಣ ಮಾಸದ ಅಮಾವಾಸ್ಯೆ ವಿಶೇಷವಾಗಿಯೇ ಇರ್ತೈತೆ ಅಂತ ಹೇಳ್ಬೋದು. ಅದಕ್ಕೋಸ್ಕರ ನಾವು ಕೂಡ ನೋಡ್ರಿ ಪೂಜೆ ಎಲ್ಲ ಮಸ್ತಾಗಿ ಆಗಿತ್ತು. ಸ್ವಲ್ಪ ಹೊರಗಡೆಯಿಂದ ಶಾವಂತಿಗೆ ಹೂವು, ಹಣ್ಣು, ಕಾಯಿ ಎಲ್ಲ ತರಿಸಿದ್ದೆ ನಾನು. ಮನೆಯೊಳಗೆ ಹಿತ್ತಲ್ದಾಗಂತೂ ದಾಸವಾಳ ಹೂವು ರಗಡ್ ಆಗ್ತವೆ, ಮತ್ತು ಕೆಲವೊಂದು ಗುಲಾಬಿ ಹೂವು ಆಗ್ತವೆ. ಹೀಗಾಗಿ ಅವನ್ನ ಎಲ್ಲ ಹಾಕಿ ಪೂಜೆ ಅಂತೂ ಆಯಿತು. ಅಮಾವಾಸ್ಯೆ ಪೂಜೆ ಇವತ್ತು ನೈವೇದ್ಯಕ್ಕೆ ಹಣ್ಣು ಅಷ್ಟನ್ನು ಮಾಡಿದ್ದು, ಈ ಹಣ್ಣು ಅಷ್ಟೇ ಏರಿಸ್ಬಿಟ್ಟಿದ್ದು, ಬೇರೆ ಏನೋ ನೈವೇದ್ಯಕ್ಕಂತ ಏನು ಮಾಡಲಿಲ್ಲ. ಜಸ್ಟ್ ಆಗಿತ್ತು ಪೂಜೆ. ಕರ್ಪೂರ ನೋಡ್ತಾ ಇರ್ಬೋದು, ಇನ್ನೂ ಉರಿತಾನೆ ಇದೆ. ಸೊ ಇದೆಲ್ಲ ಆಯಿತು. ಮತ್ತು ನಾನೇನು ಮಾಡಿದ್ದೆ, ನನಗೆ ಹುಷಾರಿಲ್ದಾಗ ನಮ್ಮ ಮನೆ ಪಕ್ಕ ಏನು ದುರ್ಗಾದೇವಿ ಇದ್ದಾಳಲ್ಲ, ಅಲ್ಲೇ ದೇವರಿಗೆ ನಾನು ಒಂಥರ ಹರಕೆ ಅಂದ್ಕೊಡ್ರಿ, ಇಲ್ಲ ಬೇಡ್ಕೊಳ್ಳೋದು ಅಂದ್ಕೊಡ್ರಿ, ನನಗೆ ಆರಾಮಾಗ್ಲಿವ ಅಂಥೇಳಿ ವಿತೌಟ್ ಆಪ್ರೇಷನ್. ಸೊ ಅಭಿಷೇಕ ಮಾಡಿಸ್ತೀನಿ ಅಂಥೇಳಿ ಬೇಡ್ಕೊಂಡಿದ್ದೆ. ಸೊ ಅಮಾವಾಸ್ಯೆ ದಿವಸನ, ಶ್ರಾವಣ ಮಾಸದ ಅಮಾವಾಸ್ಯೆ ಆದ್ದರಿಂದ ನಾನೇನು ಮಾಡಿದೆ, ಅಭಿಷೇಕ ಮಾಡೋಕ್ಕೆ ಕೊಟ್ಟಿದ್ದೆ ಅವರಿಗೆ, ಮಂಜುಳವರಿಗೆ. ಅವರೆಲ್ಲ ಅಭಿಷೇಕ ಮಾಡಿ ಪೂಜೆ ಮಾಡಿದ್ರು ನೋಡ್ರಿ. ಮಸ್ತ್ ಅಂದ್ರೆ ಮಸ್ತ್ ಅಲಂಕಾರ ಮಾಡಿದರು. ಪೂಜೆ ಅಂತೂ ಸಖತ್ತಾಗಿತ್ತು ಸ್ನೇಹಿತರೆ. ಮತ್ತು ಅದೆಲ್ಲ ಆದಮೇಲೆ ನೋಡ್ರಿ ನಮಗೂ ಕೂಡ ಏನಂದ್ರೆ ಪಂಚಾಮೃತ ಅಥವಾ ಅಭಿಷೇಕ ಮಾಡಿದ್ದು ಏನಿರ್ತೈತಿ ಅದು ಪ್ರಸಾದ ಕೂಡ ಕೊಟ್ಟಾರ. ಮತ್ತು ಇನ್ನೊಬ್ಬರು ಅಮಾವಾಸ್ಯೆ ಆದ್ದರಿಂದ ನೈವೇದ್ಯ ತೊಗೊಂಬಂದಿದ್ರು, ಅದ್ರಾಗಿಂತೂ ಸ್ವಲ್ಪ ಪ್ರಸಾದನ ನನಗೆ ಕೊಟ್ಟರು. ನಾನೀಗ ಗುಡಿಗೆ ಹೋಗಿ ಬಂದೆ. ಮಸ್ತ್ ಅಂದ್ರೆ ಮಸ್ತ್ ಆಗಿತ್ತು ಪೂಜೆ. ಮತ್ತು ಹೇಳ್ದಾಗೆ ಲೋಕಲದ್ದು ಆರ್ಡ್ರ್ ಇತ್ತಂತ ಹೇಳಿದೆ. ಅದಕ್ಕೆ ನಾನು ಎಲ್ಲ ಪ್ರಿಪ್ರೇಷನ್ ಮಾಡಿಕೊಂಡು
ಬಾದಾಮ್ ಪುರಿನ ಮಾಡ್ತಾಯಿದ್ದೀನಿ. ಇದನ್ನಂತೂ ಸಾಕಷ್ಟು ಸರಿ ನಾನು ಡಿಟೇಲ್ ಆದ ರೆಸಿಪಿನ ಶೇರ್ ಮಾಡಿದ್ದೇ ಐತಿ, ಹೀಗಾಗಿ ರೆಸಿಪಿ ಏನು ತಗೊಳ್ಳಿಲ್ಲ. ಬಟ್ ಆಲ್ಮೋಸ್ಟ್ ನಾನೀಗ ಎಲ್ಲನೂ ಫ್ರೈ ಮಾಡ್ಕೊಂಡಿದ್ದೀನಿ. ಮತ್ತೇನೈತಿ, ಸಖತ್ತಾಗಿ ಬಂದಿದ್ವು ಅಂತ ನಾನು ಹೇಳ್ಬೋದು ಸ್ನೇಹಿತರೆ. ಮಸ್ತ್ ಅಂದ್ರೆ ಮಸ್ತ್ ಬಂದಿದ್ವು. 1 kgದ ಆರ್ಡ್ರ್ ಇತ್ತು. ಕರೆಕ್ಟ್ ಮೆಜರ್ಮೆಂಟಲ್ಲಿ ಒಂದು 4 ಅಥವಾ 5 ಬಾದಾಮ್ ಪುರಿ ಅಷ್ಟೇ ಎಕ್ಸ್ಟ್ರಾ ಆಗಿತ್ತು ನಾ ಮಾಡಿದ್ದೆ 1 kg ಆದಮೇಲೆ. ಹೀಗಾಗಿ ಕರೆಕ್ಟಾಗೆ ಮಾಡಿದ್ದೆ ನೋಡಿರಿ, ಜಾಸ್ತಿ ಏನು ಮಾಡಿರಲಿಲ್ಲ ನಾನು. ಮೇನಾಗಿ ನನಗೆ ಜಾಸ್ತಿ ಆದ್ರೆ ತ್ರಾಸ ಆಕೈತೆ ಅನ್ನೋ ಒಂದು ಉದ್ದೇಶ. ಆಮೇಲೆ ಸ್ವೀಟ್ ಅಂದ್ರೆ ಅಷ್ಟೊಂದು ಯಾರೂ ತಿನ್ನಂಗಿಲ್ಲಲ್ಲ, ಹೀಗಾಗಿ ನಾನು ಸ್ವಲ್ಪನ ಮಾಡ್ಕೊಂಡಿದ್ದೆ ಅಂತ ಹೇಳ್ಬೋದು. ಆಮೇಲೆ ಏನೈತಿ, ಪಕ್ಕದಲ್ಲೇ ನಾನೀಗ ಸಕ್ಕರೆ ಪಾಕಕ್ಕೂ ಇಟ್ಟಿದ್ದೀನಿ. ಇವೆಲ್ಲ ಫ್ರೈ ಮಾಡೋದು ಆಯ್ತಂದ್ರೆ ನಾನು ನೀಟಾಗಿ ಸಕ್ಕರೆ ಪಾಕ ಮಾಡಿಕೊಂಡು ಅದರೊಳಗೆ ಡಿಪ್ ಮಾಡಿ ತೆಗೆಯೋದು ಅಂಥೇಳಿ. ಅಂದ್ರೆ ಮಸ್ತಾದ ಟೇಸ್ಟಿಯಾದ ಬಾದಾಮ್ ಪುರಿ ರೆಡಿ ಅಂಥೇಳಿ. ನೋಡ್ತಾ ಇರ್ಬೋದು, ಬಾಜು ಇಟ್ಟೀನಿ ಪಾಕ ಮಾಡಲಿಕ್ಕೆ. ಏನಿಲ್ಲ ಸ್ನೇಹಿತರೆ, ನಾನು ಲಾಸ್ಟ್ ಬ್ಲಾಗಲ್ಲಿ ನಿಮ್ಗೆ ಹೇಳ್ಕೊಂಡೆ, ನಾನು ಇಲ್ಲ ಆಗಂಗಿಲ್ಲ ನನಗೆ ಹುಷಾರಿಲ್ಲ ಅಂತ ಕುಂತ್ರೆ ಒಂದು ಅದರೊಳಗೆ ಉಳಿದ್ಬಿಡ್ತೀನಿ, ಇನ್ನೊಂದು ನಡೆಯೋದಿಲ್ಲ ಅಂಥೇಳಿ. ಅದಕ್ಕೋಸ್ಕರ ನಾನು ಇನ್ನು ಸ್ಟಾರ್ಟ್ ಮಾಡಬೇಕು, ಸ್ವಲ್ಪ ಆರ್ಡ್ರಿಂದನೂ ಸ್ಟಾರ್ಟ್ ಮಾಡಬೇಕು, ಸಣ್ಣ ಪ್ರಮಾಣದಿಂದ ಅಂತ ಹೇಳಿ ಡಿಸೈಡ್ ಆಗಿಬಿಟ್ಟಿದ್ದೀನಿ. ಅದಕ್ಕೋಸ್ಕರನೇ ಇದು ಒಂದು ಆರ್ಡ್ರ್ ನಾನು ತೊಗೊಂಡಿದ್ದೆ. ಮತ್ತು ಇನ್ನೊಂದು ಏನಾಗ್ತೈತೆ ಅಂದರೆ, ನಾಗರದ ಏನು ಹಾಲು ಹಾಕ್ತೀವಲ್ಲ ಹುತ್ತಪ್ಪಗೆ, ಅವಾಗ ಏನು ಫ್ರೈ ಮಾಡೋಕ್ಕೆ ಬರೋಂಗಿಲ್ಲ 2 ದಿವಸ. ಅದಕ್ಕೋಸ್ಕರ ನಾನು ಇವತ್ತನ್ನ ಮಾಡಿಕೊಂಡೆ ಅಂತಲೇ ಹೇಳ್ಬೋದು. ಅಮಾವಾಸ್ಯೆ ಆದರೂ ಕೂಡ ಇವತ್ತು ನಾನು ಮಾಡ್ಕೊಳ್ತಾ ಇದ್ದೀನಿ. ಇನ್ನೇನು ಇವನು ಪಾಕದಾಗ ಎದ್ದು ನಾನು ಅಲಂಕಾರಕ್ಕೆ ನೋಡಿರಿ ಕೊಬ್ಬರಿ ಕೂಡ ತೊಗೊಂಡಿದ್ದೀನಿ. ಮೇಲೆ ಕೊಬ್ಬರಿ ತುರಿ, ಒಣ ಕೊಬ್ಬರಿ ತುರಿನೇ ಅಲಂಕಾರ ಮಾಡಿದರೆ ಆಯಿತು. ಸೊ ಡಿಪ್ ಮಾಡಿ ಒಂದು ಪ್ಲೇಟ್ನಾಗ ಹಾಕಿ ಇಡ್ತೀನಿ ನಾನು. ಇದಾದ ನಂತರ ರವೆ ಉಂಡೆ ಮಾಡಬೇಕು. ರವೆ ಉಂಡೆ ಹೇಳಿದೆ ನಿಮಗೆ 1/2 kg ಐತೆ ಅಂಥೇಳಿ. ಆದರೆ ನಾನು ಏನು ಅಂದ್ಕೊಂಡೀನಿ, ಅದನ್ನು 1 kg ಕ್ವಾಂಟಿಟಿ ಮಾಡಬೇಕಂತ ಅಂದ್ಕೊಂಡೀನಿ. ನಮಗೂ ಈಗ ಹಾಲು ಹಾಕೋಕ್ಕೆ ಅಟ್ಲೀಸ್ಟ್ ಅದರ ಒಂದು ಥರದ್ದು ಉಂಡೆ ಇರಲಿ ಅಂಥೇಳಿ ಈಗ ನಾನು ಡಿಸೈಡ್ ಆಗಿದ್ದೀನಿ ನೋಡಿರಿ. ಇನ್ನು ಇದಾದ ನಂತರ ರವೆ ಉಂಡೆನೂ ಮಾಡ್ಕೊಳ್ಬೇಕು. ಸೊ ಏನಿಲ್ಲ ಸ್ನೇಹಿತರೆ, ನೋಡ್ತಾ ಇದ್ರಿ ನಾನು ಆರ್ಡ್ರಸ್ನ ಮತ್ತೆ ತೊಗೊಳಕತ್ತೀನಿ. ಅದಕ್ಕೋಸ್ಕರ ನಾನೆಲ್ಲ ಸ್ನೇಹಿತರು ನನಗೆ ನಿಮಗೇನು ಬೇಕಲ್ಲ ನನಗೆ ಆರ್ಡ್ರ್ ಕೊಟ್ಟು ಸಪೋರ್ಟ್ ಮಾಡಿರಿ, ಹೆಲ್ಪ್ ಮಾಡಿರಿ ಅಂತ ಕೇಳ್ಕೊಳ್ತೀನಿ. ಮತ್ತು ನೀವು ಆರ್ಡ್ರ್ ಕೊಟ್ಟ ತಕ್ಷಣ ನಾನು ಫ್ರೆಶ್ ಆಗೇನ ಮಾಡಿ ಕಳಿಸ್ಕೊಡ್ತೀನಿ. ಅದಕ್ಕೋಸ್ಕರ ಮತ್ತು ಡೈಲಿ ತಪ್ಪದೆ ನನ್ನ ಲಾಗ್ನ ನೋಡಿರಿ, ಅಲ್ಲಿ ಕೂಡ ಸಪೋರ್ಟ್ ಮಾಡಿರಿ. ಇಷ್ಟ ಆದರೆ ಲೈಕ್ ಕೂಡ ಮಾಡಿರಿ, ಎಲ್ಲರೊಂದಿಗೆ ಶೇರ್ ಮಾಡಿರಿ ಸ್ನೇಹಿತರೆ. ನಾನು ಕೂಡ ಡೈಲಿ ವಿಡಿಯೋನ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಅದಕ್ಕೋಸ್ಕರ ರೇಷನ್ ಅಂಗಡಿಗೆ ಹೋಗಿ ಬಂದೆ. ಈಗ ನಾನು ಹೋಗಿ ಬಂದಾದ ನಂತರ ಏನಪ್ಪ ಅಂದ್ರೆ ಇಲ್ಲೇ ನೋಡ್ರಿ, ಇಡ್ಲಿ ಮಾಡಿದ್ದೆ ಇವತ್ತು ಟಿಫನಿಗೆ. 1 ಸೆಟ್ ಮಾಡಿದ್ದೆ ಬೆಳಗ್ಗೆನ. ಈಗ 1 ಸೆಟ್ ಒಳಗೆ ಕಾವೇರಿ ಟಿಫನ್ ಮಾಡಿಕೊಂಡು ಇಲ್ಲೊಂದು 4 ಇಡ್ಲಿ ಅದಾವು. ಮತ್ತು ಉಳಿದಿದ್ದೆಲ್ಲ ಇಡ್ಲಿ ನಾನು ಆ ಮನೆಗೆ ಕೊಟ್ಟು ಕಳಿಸಿದೆ. ಯಾಕಪ್ಪ ಅಂದ್ರೆ ಅವರು ಕೂಡ ಬೇಗನ ರೇಷನ್ ಅಂಗಡಿಗೆ ಬಂದುಬಿಟ್ಟಿದ್ರು. ಉಷಾ ಮತ್ತು ಪೂಜಾ ಅವ ಅಂತೂ ಬೆಳಗ್ಗೆನ ಹೋಗಿ ಹಚ್ಚಿದ್ಲು. ಮತ್ತೀಗ ನಮ್ಮ ತನು ಪುಟಾಣಿ ಸ್ಕೂಲಿಗೆ ಹೋಗ್ತಾಳಲ್ರಿ, ಆಕೆಗೆ ಟಿಫನಿಗೆ ಇನ್ನೂ ಅವ್ರು ಏನು ಮಾಡಿರಲಿಲ್ಲ. ಇನ್ನೇನು ಆಟೋ ಬರೋ ಟೈಮ್ ಇತ್ತು, ಹೀಗಾಗಿ ಅವ್ರಿಗೆ ಕೊಟ್ಟು ಕಳಿಸಿದೆ. ಒಂದು 4 ಉಳ್ದಾವು. ಮತ್ತು ಇನ್ನೊಂದು ಸೆಟ್ ಇಟ್ಟೀನಿ, ಕಾಕ ಏನಾರು ಟಿಫನಿಗೆ ಬಂದರೂ ಬರ್ಬೋದು ಅಂಥೇಳಿ ಈಗ ಇನ್ನೊಂದು ಸೆಟ್ ಮಾಡ್ಲಿಕ್ಕೆ ಇಟ್ಟೀನಿ. ಆಮೇಲೆ ಕಾವೇರಿಗೆ ಏನೈತಿ, ಚಿತ್ರಾನ್ನ ಮಾಡಿದ್ದೆ. ರೈಸ್ ಮಾಡಿ ಚಿತ್ರಾನ್ನ ಕಲಿಸಿ ಆಕೆಗೆ ಬಾಕ್ಸಿಗೆ ನಾನು ಹಾಕಿಲ್ಲ ಇವತ್ತಿನ, ಬಿಸಿ ಇತ್ತಂತ ಅಕ್ಕನ ಹಾಕ್ಕೊಳ್ಳಿ ಅಂತ ಬಿಟ್ಟೀನಿ. ನಾನು ಆಕೆಗೆ ಎಷ್ಟು ಬೇಕು ಅಷ್ಟೇ ಕಲಿಸಿರ್ತೀನಿ ನೋಡಿರಿ, ಇಷ್ಟು ಬಿಟ್ಟು ಹೋಗಳಿನ. ಅದಕ್ಕೋಸ್ಕರ ಆಕೆಗೆ ಡಬ್ಬಿ ನಾನು ಹಾಕೋದು, ನಾಳಿಂದ ನಾನು ಹಾಕ್ತೀನಿ. ಅಂದರೆ ತಟ್ಟಗೆ ಹಾಕ್ಕೊಂಡು ಹೋಗ್ತಾಳೆ ಅಂಥೇಳಿ. ತಿನ್ನಾಕೂ ಇದನ್ನು ಮಾಡ್ತಾರೆ, ಏನು ಮಾಡೋಕ್ಕೆ ಬರಲ್ಲ. ಮತ್ತು ಇಲ್ಲೇ ರೈಸ್ ಐತಿ, ಆಕೆಗೆ ಅಷ್ಟು ಚಿತ್ರಾನ್ನ ಮಾಡಿ ವೈಟ್ ರೈಸ್ ಇಲ್ಲಿ ಉಳಿದಿಟ್ಟಿನಿ. ಮತ್ತು ಮಧ್ಯಾಹ್ನಕ್ಕೆ ನಂಗೆ ಒಂಚೂರು ಟೊಮೆಟೊ ಸಾರು ಐತಿ. ಸೊ ಮಧ್ಯಾಹ್ನದ್ದು ಆಯ್ತು ಅಂತ ಹೇಳ್ಬೋದು. ಮತ್ತು ಇಡ್ಲಿಗೆ ಸಿಂಪಲಾಗಿ ಚಟ್ನಿನ ಮಾಡೀನಿ. ಸಾರು ಇರಲಿಲ್ಲ ಅಂದರೆ ಸಾಂಬಾರು ಮಾಡ್ಕೊಳ್ತಿದ್ದೆ, ಬಟ್ ಸಾರು ಇತ್ತಲ್ಲ, ಮತ್ತು ಅದನ್ನೂ ಏನು ಕೆಡಿಸೋದು ಬೇಡ, ಚಟ್ನಿ ನಡೀತಿದ್ದು ನಮಗಷ್ಟ ಅಂಥೇಳಿ ಚಟ್ನಿನ ಮಾಡ್ಕೊಂಡಿದ್ದೆ ನೋಡಿರಿ ಈ ರೀತಿಯಾಗಿ. ಮತ್ತು ಇವು ಪಾತ್ರೆ ಇವನ್ನ ಅವ್ರ ಜಗಕ್ಕೆ ಹಾಕಬೇಕು. ಈಗ ಚಟ್ನಿ ಮಾಡಿದ್ದು ಒಂದು ಐತಿ, ಮತ್ತು ಇವು ಉಳಿದಿದ್ವೆಲ್ಲ ರಾತ್ರಿ ಇವನ್ನ ಅವ್ರ ಜಗಕ್ಕೆ ಸೇರಿಸ್ಬೇಕು. ಇಷ್ಟಂತೂ ಬೆಳಗ್ಗೆ ಆಗೈತಿ. ಸೊ ನಾನು ಕೂಡ ಈಗ ಟಿಫನ್ ಮಾಡ್ಕೊಳ್ತೀನಿ, ಇನ್ನೂ ಟಿಫನ್ ಆಗಿಲ್ಲ ನಂದು. ಸೊ ಈ ರೀತಿಯಾಗಿ ಈ ಕಡೆ ಬಂದರೆ ಈ ರೀತಿ ಆಗೈತೆ ನೋಡಿರಿ. ಇನ್ನೂ ಇವನ್ನೆಲ್ಲ ದಿಂಬ ಅವ್ರ ಜಾಗಕ್ಕೆಲ್ಲ ಇಡಬೇಕು. ನಾನು ಈಗ ಡ್ರೆಸ್ ಚೇಂಜ್ ಮಾಡಿದೆ, ಡ್ರೆಸ್ ಅಲ್ಲಿಟ್ಟೀನಿ. ಹೊರಗಡೆ ಅಂತೂ ಏನಂದ್ರೆ ಬಿಸಿಲು ಅಲ್ಲ ಮಳೆನೂ ಅಲ್ಲ, ಆ ಥರ ಎರಡನೇ ಉದುರ್ತೈತಿ ನಿಲ್ತೈತಿ, ಎರಡನೇ ಉದುರ್ತೈತಿ ನಿಲ್ತೈತಿ. ಹೀಗಾಗಿ ಏನು ಒಣಗಿ ಹಾಕೋದು ಕಷ್ಟ ಆಗೈತೆ ಅಂಥೇಳಿ. ಮಳೆ ಇರೋದ್ರಿಂದ ನಮಗರ ಒಣಗಿ ಹಾಕೋಕೆ ಬೇರೆ ಜಾಗ ಇಲ್ಲ, ಇಲ್ಲೇ ಹಾಕಬೇಕು. ಬಟ್ ಮಳೆ ನಮಗೆ ಅವಕಾಶ ಕೊಡುವಲ್ತಾಗೈತಿ. ಅದಕ್ಕೋಸ್ಕರ ಇದೊಂದು ಬ್ಲ್ಯಾಂಕೆಟ್ ಇನ್ನೊಂದು ಸ್ವಲ್ಪ ಹಸಿ ಐತೆ ನೋಡಿರಿ, ಇಲ್ಲೇ ಹಾಕಿವಿ ಮಷಿನ್ ಮೇಲೆನ.
ಯಾಕಂದ್ರೆ ಹೊರಗೆ ಒಣಗಿ ಹಾಕ್ಬೇಕಂದ್ರೆ ಅವಕಾಶನೇ ಇಲ್ಲ, ಮಳೆ ನಿಲ್ಲವಲ್ ತಗೈತಿ, ಸಣ್ಣಗೆ ಬಂದುಬಿಡ್ತೈತಿ, ಯಾವಾಗ ಬರ್ತೈತಿ ಹೇಳಕ್ಕೆ ಬರೋಂಗಿಲ್ಲ. ಅದಕ್ಕೋಸ್ಕರ ಮತ್ತು ಇನ್ನೂ ಒಂದು ಏನಂದ್ರೆ ಇವಿಷ್ಟು ನೋಡ್ರಿ, ಒಂದಿಷ್ಟು ಅವಲಕ್ಕಿ ಹಚ್ಬೇಕಂಗಾರ ಮಕ್ಕಳಿಗೆ ಸ್ವಲ್ಪ ಬಿಸಿಲು ಬಿದ್ದಂಗೆ ಆಕತ್ತೈತಂತ ಎತ್ತಿ ನಿನ್ನೆನೇ ಇಟ್ಟೀನಿ, ಬಟ್ ಬಿಸಿಲ ಬರವಲ್ತಾಗೈತಿ. ಒಂದಿಷ್ಟು ಒಗ್ಗರಣೆ ಹಚ್ಕೊಟ್ರ ಆತ, ಪಾಪ ಏನು ಮಾಡೇ ಇಲ್ಲ 2 ತಿಂಗಳಾತ ಅವ್ರ ಸಲುವಾಗಿ. ನಾನು ಇವು ಒಂದಿಷ್ಟು ಶೇಂಗಾ ಹುರಿದೇನಿ, ಅವು ಒಂಚೂರು ನಮ್ಮಾಗ್ಯಾವ್ರಿ, ಅವನು ಒಂಚೂರು ಬಿಸಿಲಿಗಿಟ್ಟು ಸ್ವಲ್ಪ ಖಡಕ್ಕಾದವು ಅಂದ್ರೆ ಅಟ್ಲೀಸ್ಟ್ ಅವಷ್ಟರ ಉಂಡೆ ಮಾಡ್ಬೇಕಂತ ಹೇಳಿ. ನಮಗೂ ಈಗ ಕಡೆಗೆ ಹಾಲು ಹಾಕಾದ್ರೂ ಉಂಡೆ ಬೇಕಲ್ಲ, ಅದಕ್ಕೋಸ್ಕರ ಇಷ್ಟು ಇಟ್ಟೀನಿ. ಆರಾಮಿದ್ರೆ ಇಷ್ಟೊತ್ತಿಗಾಗಲೇ ಎಲ್ಲ ಥರದ ಉಂಡೆ ರೆಡಿ ಇರ್ತಿದ್ವು ಮನ್ಯಾಗ, ಬಟ್ ಗೊತ್ತನೇ ಐತೆ ನಿಮ್ಗೆ ಯಾಕೆ ಅನ್ನೋದು. ಅದಕ್ಕೋಸ್ಕರ ಸ್ನೇಹಿತರೆ ನೋಡ್ತಾ ಇರ್ಬೋದು ನೀವು ಕ್ಲೈಮೇಟ್ ಹೆಂಗೈತೆ ಅಂಥೇಳಿ. ನೋಡಿರಿ ಮೋಡ ಹೆಂಗಾಗೈತಿ. ಸೊ 1 ಸೆಕೆಂಡ್ ಬಿಸಿಲು ಬಂದ್ರೆ 1 ಸೆಕೆಂಡ್ನಾಗ ಮತ್ತು ಮಳೆನೂ ಉದುರು ಬಿಡ್ತೈತಿ. ಹೀಗಾಗಿ ನಾವು ಏನು ಹೊರಗಡೆ ಒಣಗಿ ಹಾಕೋದು ಈ ಥರ ಇಡಾಕತ್ತೇನೇ ಇಲ್ಲ. ಯಾಕಂದ್ರೆ ಒಳಗಿದ್ದಾಗ ಮಳೆ ಬಂತಂದ್ರೆ ಅವಲಕ್ಕಿ ಈ ಥರ ಏನು ಉಳಿಯಂಗೇ ಇಲ್ಲವು, ಹೀಗಾಗಿ ಸೊ ಈ ರೀತಿಯಾಗಿ ನಡೆದೈತೆ ನೋಡ್ರಿ ಸ್ನೇಹಿತರೆ. ಹಲೋ ಸ್ನೇಹಿತರೆ, ಬರ್ರಿ ಟಿಫನ್ ಮಾಡೋಣ. ಇಡ್ಲಿ ಮತ್ತು ಖಾರವಾದ ಚಟ್ನಿ ಅನ್ಬೋದು. ಸಖತ್ತಾಗಿ ಪುದೀನ ಕೊತ್ತಂಬರಿ ಸೊಪ್ಪು ಹಾಕಿ ಟೆಂಪ್ಟಿಂಗಾಗಿ ಮಾಡಿದ್ದೈತಿ. ಸ್ವಲ್ಪ ಖಾರವಾಗಿ ಮಾಡೀನಿ ಚಟ್ನಿನ, ಸೂಪರ್ ಕಾಂಬಿನೇಷನ್ ಅನ್ಬೋದು ಸ್ನೇಹಿತರೆ. ನೋಡ್ತಾ ಇರ್ಬೋದು. ಈಗ ನಾನು ಟಿಫನಿಗೆ ಹಾಕ್ಕೊಂಡೀನಿ. ಟಿಫನ್ ಮುಗಿಸ್ಕೊಂಡು ಮುಂದಿನ ಕೆಲಸ ಮಾಡೋಣಂತ ಸ್ನೇಹಿತರೆ. 96 97 ಚಂದಾಗಿ ಅನ್ಬೇಕು. 97 ನೀಟಾಗಿ ಬರೀ. 99 100 100 ಅಂದಂಗೆ. ಆಯ್ತು, ಕನ್ನಡ 1 2 3 ಬರೋದಿ. ಈಗೇನು ಬರೆಯೋದು? ಮ್ಯಾಥ್ಸ್ ಉಳಿತಾನೆ ಈಗ? ಇಲ್ಲ, ಮ್ಯಾಥ್ಸ್ ಮಾಡಿದೆ, ಇಂಗ್ಲೀಷ್ ಉಳಿತು. ಬರೀ. ನಮ್ಮ ತನೂ ಸ್ಕೂಲ್ ಹೋಮ್ವರ್ಕ್ ಮಾಡಕತ್ತಾಳ್ರಿ. ಮಧ್ಯಾಹ್ನ ಟೈಮು 3:30 ಆಗೈತಿ, ನೋಡ್ತಾ ಇರ್ಬೋದು. ಸ್ಕೂಲಿಂದ ಬಂದು ಇಲ್ಲೇ ಬಂದಾಳ ಡ್ರೆಸ್ ಚೇಂಜ್ ಮಾಡಿ. ಮಧ್ಯಾಹ್ನ ಯಾಕೆ ಹೋಮ್ವರ್ಕ್ ಮಾಡಕತ್ತಾಳ ಅಂದ್ರೆ ಸಾಯಂಕಾಲ ಆಕೆದು ಡಾನ್ಸ್ ಕ್ಲಾಸು ಇರ್ತೈತಿ, ಟ್ಯೂಷನಿಗೂ ಹಾಕಿವಾಗೀಗ ಆಕೆಗೀಗ. ಹೀಗಾಗಿ ಚಿಂಟುನ ಜೊತೆ ಟ್ಯೂಷನಿಗೂ ಹೋಗ್ತಾಳೆ ಆಕೆ. ಸಾಯಂಕಾಲ ಹೋಮ್ವರ್ಕ್ ಮಾಡೋಕ್ಕೆ, ಸ್ಕೂಲ್ ಹೋಮ್ವರ್ಕ್ ಮಾಡೋಕ್ಕೆ ಟೈಮ್ ಇರೋಂಗಿಲ್ಲ, ಹೀಗಾಗಿ ಮಧ್ಯಾಹ್ನ ಮಾಡಿಸ್ಬಿಡ್ತೀವಿ. ಸಾಯಂಕಾಲ ಟ್ಯೂಷನಿಗೆ ಹೋಗ್ತಾಳೆ. ಡಾನ್ಸ್ ಕ್ಲಾಸ್ ಇದ್ದಾಗ ಡಾನ್ಸ್ ಕ್ಲಾಸ್ ಮುಗಿಸ್ಕೊಂಬಂದು ಟ್ಯೂಷನಿಗೆ ಹೋಗ್ತಾಳೆ. ಡಾನ್ಸ್ ಕ್ಲಾಸ್ ಇರಲಾರ್ದಾಗ ಅಂದ್ರೆ ಮಂಡೇ ಟ್ಯೂಸ್ಡೇ ಇರ್ತೈತೆ ರೀ ಡಾನ್ಸ್ ಕ್ಲಾಸ್ ಈವ್ನಿಂಗ್, ಅದನ್ನು ಮುಗಿಸ್ಕೊಂಬಂದು ಅಲ್ಲೇ ಟ್ಯೂಷನ್ ಕ್ಲಾಸ್ ಅಟೆಂಡ್ ಆಗ್ತಾಳೆ. ಇಲ್ದಾಗ ಏನೈತಿ 6 to 8 ಟ್ಯೂಷನಿಗೆ ಹೋಗ್ತಾಳೆ. ನಮ್ಮ ಚಿಂಟು ಏನು ಹೋಗ್ತಾನಲ್ಲ ಅವನ ಜೊತೆನೇ ಹೋಗ್ತಾಳೆ. ಅದಕ್ಕೋಸ್ಕರ ಸ್ಕೂಲ್ ಹೋಮ್ವರ್ಕ್ ಈಗ ಮಧ್ಯಾಹ್ನ ಮಾಡಿಸ್ತೀವ್ರಿ ಆಕೆಗೆ. ಮಾಡಕತ್ತಾಳ. 2 ಫಿನಿಷ್ ಮಾಡಿದ್ಲು, ಕನ್ನಡ ಆ್ಯಂಡ್ ಮ್ಯಾಥ್ಸ್ ಫಿನಿಷ್ ಆಗೈತಿ. ಈಗ ಇಂಗ್ಲೀಷ್ ಮಾಡಕತ್ತಾಳ. ಇಂಗ್ಲೀಷು ABCD, ಸ್ಮಾಲ್ ಆ್ಯಂಡ್ ಕ್ಯಾಪಿಟಲ್ ABCD ಮತ್ತು ರಿಪೀಟ್ ವರ್ಕ್ ಕೊಟ್ಟಾರ. ನೀನೇನು ಓದ ಕೊಟ್ಟಿದ್ರೆ ಈಗ ಅದನ್ನು ಬರೀತಾಳೆ. ಮಾಡ್ತಾಳ್ರಿ, ಹಂಗೇನಿಲ್ಲ, ಅಭ್ಯಾಸ ಮಾಡ್ತಾಳೆ. ಬಟ್ ಕುಂದ್ರಿಸ್ಬೇಕು. ಈಗ ಒಂದು ಸ್ವಲ್ಪ ಆಟದ ಲಕ್ಷ್ಯ ಇರ್ತೈತಲ್ಲ, ಅವ್ರಿಗೆ ಸಣ್ಣವ್ರು ಆಗ್ತಾರೆ, ಅದ್ರ ಹಿಡಿದು ಕುಂದ್ರಿಸಿ ಮಾಡಿಸಿದ್ರೆ ಒಂದು 15 ನಿಮಿಷನಾಗ ಎಲ್ಲ ಹೋಮ್ವರ್ಕ್ ಮುಗಿಸ್ಬಿಡ್ತಾಳ್ರಿ. ಟೆನ್ಷನ್ ಇಲ್ಲ. ಹೌದಲ್ಲ ಗುಂಡು? ಫಿನಿಷ್ ಆಯ್ತು ಈಗ 10 ನಿಮಿಷನಾಗ 2 ಫಿನಿಷ್ ಆಯ್ತು ಈಗ, ಹೌದಲ್ಲ? ಈಗ ಲಾಸ್ಟ್ ಒಂದು ಇದಾದಮೇಲೆ ಆಕಿ ಡ್ರಾಯಿಂಗ್ ಮಾಡ್ತಾಳಂತ್ರಿ. ಡ್ರಾಯಿಂಗ್ ಭಾಳ ಇಂಟ್ರೆಸ್ಟ್ ಆಕಿಗೆ. ಆಗಲೇ ಎತ್ತಿಟ್ಟಾಳ ನೋಡ್ರಿ ಇಲ್ಲೇ ಕಲರ್ಸ್. ನಾನೇನಂದೆ, ಮೊದಲು ಸ್ಕೂಲ್ ಹೋಮ್ವರ್ಕ್ ಮುಗಿಸ್ಬಿಡು, ಆಮೇಲೆ ನಿನಗೆ ಎಷ್ಟೊತ್ತು ಬೇಕು ಅಷ್ಟೊತ್ತು ಡ್ರಾಯಿಂಗ್ ಮಾಡಿ ಅಂತ ಅಂದೇನೆ. ಅದಕ್ಕೆ ಈಗ ಸ್ಕೂಲ್ ಹೋಮ್ವರ್ಕ್ ಮಾಡಕತ್ತಾಳ. ಡೈಲಿ ಒಂದೊಂದು ಡಬ್ಬ ಒಳಗೆ ಕಲರ್ಸ್ ಹಾಕ್ತಾಳೆ, ಕ್ರೇಯಾನ್ಸ್. ಮೊದಲದು ಚಿಪ್ಸದ್ದು ಬಾಕ್ಸ್ ಇತ್ತು, ಅದನ್ನು ಕೊಟ್ಟಿದ್ದೆ. ಈಗ ಮೊನ್ನೆ ಈ ಬೌಲ್ ತೊಗೊಂಡಿದ್ಲು, ಈಗ ಅದು ಡಬ್ಬ ಸಿಕ್ಕೈತಿ, ಅದ್ರೊಳಗೆ ಹಾಕ್ಕೊಂಡಾಳ. ಮಾಡಿ ಬಿಡ ಮಾಡಿ ಫಿನಿಷ್ ಮಾಡಿ.
ಅಲ್ಲೇ ಮನೆಯೊಳಗೆ ಹೆಂಗೆ ಆಗ್ಬಿಡ್ತೈತೆ ಅಂದ್ರೆ ನಮ್ಮ ತರುಣ್ ಹೊಟ್ಟೆ ಈಕಿಗೆ ಅಭ್ಯಾಸ ಮಾಡೋಕ್ಕೆ ಕೊಡೋಂಗಿಲ್ಲ. ಆಕಿ ಸ್ಕೂಲ್ ಬುಕ್ಸು ಮತ್ತು ಹೋಮ್ವರ್ಕ್ ಬುಕ್ಸು ಒಟ್ಟು ಏನು ಸಿಗ್ತೈತೆ ಎಲ್ಲನೂ ತನಗೂ ಬೇಕಂತಾನೆ. ಆಮ್ಯಾಗ ಗೊತ್ತಾಗಂಗಿಲ್ಲಲ್ರಿ, ಅದ್ರೊಳಗೆಲ್ಲ ಬರೆದು ಬಿಡ್ತಾನೆ, ಇಲ್ಲಾಂದ್ರೆ ಹರಿದು ಬಿಡ್ತಾನೆ. ಹೀಗಾಗಿ ಆಕಿಗೆ ಅಲ್ಲೇ ಕರೆಕ್ಟ್ ಆಗಂಗೇನೆ ಇಲ್ಲ ಅಭ್ಯಾಸ. ಅದಕ್ಕೆ ಆಕಿಗೆ ಹೋಮ್ವರ್ಕಿಗೆ ಇಲ್ಲೇ ಕಳಿಸುವ, ಮಧ್ಯಾಹ್ನ ನಾನು ಈಗ ಕಾಲಿನದೇನಲ್ರಿ, ನಾ ಮಧ್ಯಾಹ್ನ ಮಾಡಿಸ್ಬಿಡ್ತೀನಿ, ಇಲ್ಲೇ ಕಳಿಸ್ರಿ ಆಕಿಗೆ ಅಂದಿದ್ದೆ. ಸೊ ಈಗ ಇಲ್ಲೇ ಬರಾಕತ್ತಾಳ್ರಿ, ಸ್ಕೂಲಿಗೆ ಬಂದಾದ ತಕ್ಷಣ ಇಲ್ಲೇ ಬರ್ತಾಳೆ, ಮುಗಿಸ್ಕೊಂಡು ಹೋಗ್ತಾಳೆ. ಹೌದಾ ಗುಂಡು? ಈಗ ಒಬ್ಬ ತಮ್ಮ ಅಲ್ಲ, ಇಬ್ಬರು ತಮ್ಮ ಆಗಿಬಿಟ್ಟಾರೆ. ಈಕೆ ಮನ್ಯಾಗಿದ್ಲಂದ್ರೆ ಅದ್ವಿಕನ್ ಬಿಟ್ಟು ಸರಿಯಂಗಿಲ್ಲ ರೀ. ಈಕೆ ಅದ್ವಿಕ್ ಅಂದ್ರೆ ಅಷ್ಟು ಮುದ್ದು ಮಾಡ್ತಾಳೆ. ಅವನು ಈಕೆ ನೋಡಿದ್ರೆ ಸಾಕು ಹಂಗೆ ಮಾಡ್ತಾನೆ. ಖುಷಿಯಾಗ್ಬಿಡ್ತಾನೆ ಅವ್ರ ಅಕ್ಕನ ನೋಡತ್ಲೆ. ಅವ ದೊಡ್ಡವ ಉಡಾಳ, ಈಕೆ ಏನು ತೊಗೋತಾಳೆ ಅದ ಬೇಕು. ಹೀಗಾಗಿ ಕರೆಕ್ಟ್ ಅಭ್ಯಾಸನ ಆಗಂಗಿಲ್ಲ ರೀ. ಕರ್ಟನ್ ಹಿಂದೆ ನಿಂತಿದ್ದಾನ. ಗದ್ಲ ಹಿಡಿಸ್ಬಿಡ್ತಾರ್ರಿ ಇಬ್ಬರು. ತರುಣ ಭಾಳ ಬಿಡಾಳದನ್ರಿ ನಮ್ಮ ತರುಣ ಅಂತೂ, ಒಟ್ಟ ಕುಂದ್ರಂಗಿಲ್ಲ. ಹಿಂಗೆ ಕುಂತಿದ್ದು ನೋಡೇ ಇಲ್ಲ ನೋಡ್ರಿ ನಾನು ಅವನಿಗೆ. ಸ್ನೇಹಿತರೆ, ಏನಪ್ಪ ಅಂದ್ರೆ 2 ತಿಂಗಳಾತು ಏನು ವಿಡಿಯೋನ ಇಲ್ಲಲ್ಲ. ಸೊ ಹೀಗಾಗಿ ವಿಡಿಯೋ ತೊಗೊಳಕ್ಕೆ ನೆನಪಾಗವಲ್ತಾಗೈತೆ ನೋಡ್ರಿ. ಬಾದಾಮ್ ಪುರಿ ಮಾಡೋದಂತೂ ತೋರಿಸಿದೆ ನಿಮ್ಗೆ. ಬಟ್ ಅದನ್ನೆಲ್ಲ ಫುಲ್ ಪಾಕಕ್ಕೆಲ್ಲ ಹಾಕಿ ಅದನ್ನೆಲ್ಲ ಸ್ವಲ್ಪ ಕೊಬ್ಬರಿಲಿ ಅಲಂಕಾರ ಮಾಡಿ ಸ್ವಲ್ಪ ಆರಾಕ್ಬಿಟ್ಟು ನಂತರದಲ್ಲಿ ನಾನು ರವೆ ಉಂಡೆನ ಮಾಡಿಕೊಂಡೆ. ರವೆ ಉಂಡೆ ಮಾಡ್ಕೊಳ್ಳೋ ಮುಂದೆ ವಿಡಿಯೋ ತೊಗೋಕೆ ನೆನಪಾಗಿಲ್ಲ ನನಗೆ. ನಂತರ ಅವನು ಕೂಡ ಕಟ್ಟಿ ಅವನು ಕೂಡ ಸ್ವಲ್ಪ ಆರಾಕ್ಬಿಟ್ಟೆ. ಯಾಕಂದ್ರೆ ಇವತ್ತು ಡಿಲಿವರಿ ಕೊಡೋದಿತ್ತು ಅವರಿಗೆ ಒಂದು 4 ಗಂಟೆಗೆಲ್ಲ. ಸೊ ಹೀಗಾಗಿ ಟೈಮ್ ಆದ್ಬಿಟ್ಲೆ ಅಂದ್ರೆ ಫಟಾಫಟ್ ಎಲ್ಲನೂ ತೂಕ ಮಾಡಿ ಕಳಿಸ್ಕೊಟ್ಬಿಟ್ಟೆ. ಆಮ್ಯಾಗ ಈಗ ನನಗೆ ಒಂದು 5:30 ಆಯ್ತು ಈಗ ಟೈಮ್. ಈಗ ನೆನಪಾಗೈತಿ, ಅಯ್ಯೋ ನಾನು ರವೆ ಉಂಡೆದ ವಿಡಿಯೋನ ತೊಗೊಳ್ಳಿಲ್ಲ, ಆಮ್ಯಾಗ ಅದನ್ನೆಲ್ಲ ಫಿನಿಷ್ ಮಾಡಿದ್ದಾಗಿರ್ಬೋದು, ಕಳಿಸೋ ಮುಂದಾಗಿರ್ಬೋದು ಅಂಥೇಳಿ. ಅದಕ್ಕೋಸ್ಕರ ಈಗ ಹೇಳದೆ ನಿಮ್ಗೆ. ನಮ್ಮ ಮನ್ಯಾಗ ಮಕ್ಕಳದಾವು. ಯಾಕಂದ್ರೆ ಈಗ ನಾನು ಬಿಸ್ನೆಸ್ ಮಾಡೋಕತ್ತಾಗಿಂದ ರೂಢಿನೇ ಇತ್ತು ತಿನ್ನಸು ಒಂದಿಲ್ಲೊಂದು ಇರೋದನ್ನ ಮನ್ಯಾಗ. ಈಗ 2 ತಿಂಗಳಾತ್ರಿ ಏನೂ ಮಾಡೇನೇ ಇಲ್ಲ. ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿನ ಮಾಡೀನಿ. ನಾನು ನಂದಿನಿ ತುಪ್ಪದಲ್ಲೇ ಮಾಡೋದು ಉಂಡಿನ ತುಂಬಾ ಇಷ್ಟಪಡ್ತಾರೆ ಮನ್ಯಾಗ ಮಕ್ಕಳು. ಅದಕ್ಕೋಸ್ಕರ ನಾನು 1 kg ಅಷ್ಟು ಮಾಡಿದ್ದೆ. ನನಗೆ 1/2 kgದು ಆರ್ಡ್ರ್ ಇತ್ತು. 1 kg ಮಾಡಿ ಇದು ಎಕ್ಸ್ಟ್ರಾ ಇದ್ದಿದ್ದು ಡಬ್ಬ ಒಳಗೆ ಹಾಕಿಟ್ಟೀನಿ. ಅವ್ವ ಮನೆಗೆ ಸ್ವಲ್ಪ, ಆಮ್ಯಾಗ ತಂಗಿ ಮನೆಗೆ ಸ್ವಲ್ಪ ಕೊಟ್ರಾಯ್ತು ಅಂತ ಹೇಳಿ. ಸೊ ಈ ರೀತಿಯಾಗಿ ಈಗ ನೆನಪಾತ ಫಟ್ ಅಂತ ಎದ್ದು ಬಂದು ಡಬ್ಬದಲ್ಲಿ ಹಾಕಿಟ್ಟಿದ್ದೆ, ಅದನ್ನು ತೆಗೆದು ವಿಡಿಯೋ ತೊಗೊಳತ್ತೀನಿ ನೋಡ್ರಿ. ಈ ರೀತಿಯಾಗಿ ಸ್ವಲ್ಪ ರೂಢಿ ತಪ್ಪದಂಗೆ ಆಗೈತಿ, ವಿಡಿಯೋನ ನೆನಪಾಗೋದಿಲ್ಲ ಅಂತ ಹೇಳ್ಬೋದು ಸ್ನೇಹಿತರೆ. ಬಟ್ ನೀವು ಮಾತ್ರ ನೋಡೋದನ್ನು ಮರಿಬೇಡ್ರಿ, ನನ್ನ ಹಾಗೆ ನೆನಪಿಟ್ಕೊಂಡು ಡೈಲಿ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿರಿ ಸ್ನೇಹಿತರೆ. ಥ್ಯಾಂಕ್ ಯು.